ಮೆನ್ ವೆಲ್ಕಮ್ ಬ್ಯಾಕ್ ಟು ದ ಫ್ಯಾಷನ್ ಲೆವರೇಜ್. ಲೆಟ್ ಮಿ ಬಿ ಆನೆಸ್ಟ್ ವಿತ್ ಯು, ನಿಮ್ಮಲ್ಲಿ ತುಂಬ ಜನ ನಿಮಗೆ ಸ್ಟೈಲಿಂಗ್ ಬರಲ್ಲ ಅಂತ ಅಂದ್ಕೊಂಡಿದ್ದೀರಾ, ಅವ್ರ ಸ್ಟೈಲ್ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಂಡಿದ್ದೀರಾ. ನಿಮಗೆ ಸ್ಟೈಲ್ ಪ್ರಾಬ್ಲಮ್ಮು ಇಲ್ಲ ಆ್ಯಂಡ್ ಸ್ಟೈಲಿಂಗ್ ಬರಲ್ಲ ಅಂತನೂ ಅಲ್ಲ, ನಿಮಗಿರೋದು ಸೆಲೆಕ್ಷನ್ ಪ್ರಾಬ್ಲಮ್. ನೀವು ಒಂದು ಔಟ್ಫಿಟ್ನ ಕಂಪ್ಲೀಟಾಗಿ ಹಾಕಿದ್ಮೇಲೂ ಏನೋ ಒಂದು ಆಫ್ ಅಂತ ಅನ್ನಿಸ್ತಿರುತ್ತೆ. ಆ್ಯಂಡ್ ಆ ಆಫ್ ಅನ್ಸಿದ 90% ಟೈಮಲ್ಲೂ ನಿಮ್ಮ ಪ್ರಾಬ್ಲಮ್ ಟಾಪ್ ವೇರಲ್ಲ, ಇಟ್ಸ್ ಅಬೌಟ್ ಪ್ಯಾಂಟ್ಸ್. ನೀವೊಂದು ಔಟ್ಫಿಟ್ ಹಾಕೊಂಡಾಗ ಕಂಪ್ಲೀಟಾಗಿ ಟಾಪ್ ವೇರ್ ಮೇಲೆ ಫೋಕಸ್ ಮಾಡಿ ಪ್ಯಾಂಟ್ಸ್ನ ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತೀರಾ. ಅದೇ ನೀವು ಮಾಡೋ ತಪ್ಪು. ನೀವೊಂದು ಔಟ್ಫಿಟ್ ಹಾಕಿದಾಗ ನೀವು ಕಂಪ್ಲೀಟಾಗಿ ಟಾಪ್ ವೇರ್ ಮೇಲೆ ಫೋಕಸ್ ಮಾಡ್ತೀರಾ ಮತ್ತು ಪ್ಯಾಂಟ್ಸ್ನ ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತೀರಾ. ಬಟ್ ಪ್ಯಾಂಟ್ ಕೂಡ ತುಂಬ ಇಂಪಾರ್ಟೆಂಟ್. ಇಟ್ ಈಸ್ 3/4 ಆಫ್ ಯುವರ್ ಔಟ್ಫಿಟ್. ಸೊ ಈ ವಿಡಿಯೋಲ್ಲಿ ನಾನು ನಿಮಗೆ ನಿಮ್ಮ ಹತ್ರ ಇರಬೇಕಾಗಿರೋ 6 ಟೈಪ್ಸ್ ಆಫ್ ಪ್ಯಾಂಟ್ಸ್ ಬಗ್ಗೆ ಹೇಳ್ತೀನಿ. ಬಿಫೋರ್ ವಿ ಗೆಟ್ ಇನ್ ಟು ಟೈಪ್ಸ್, ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ, ಪ್ರತಿ ಔಟ್ಫಿಟ್ 2 ಪಾರ್ಟ್ಸಾಗಿ ಡಿವೈಡ್ ಆಗಿರುತ್ತೆ, ಟಾಪ್ ವೇರ್ ಮತ್ತು ಬಾಟಮ್ ವೇರ್. ತುಂಬ ಜನ ಹುಡುಗರು ಟಾಪ್ ವೇರ್ ಮೇಲೆ ಫೋಕಸ್ ಮಾಡಿಬಿಟ್ಟು ಬಾಟಮ್ ವೇರ್ನ ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತಾರೆ. ಆ್ಯಂಡ್ ಅದು ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ಇಗ್ನೋರ್ ಮಾಡ್ತಾರೆ. ಸೊ ಪ್ಯಾಂಟ್ಸ್ ಡಿಸೈಡ್ ಮಾಡುತ್ತೆ ಹೌ ಕ್ಲೀನ್ ಯು ಲುಕ್, ಹೌ ಮೆಚ್ಯೂರ್ ಯು ಲುಕ್ ಆ್ಯಂಡ್ ಹೌ ಪುಟ್ ಟುಗೆದರ್ ಯು ಲುಕ್ ಅಂತ. ಸೊ ನೀವು ಪ್ಯಾಂಟ್ಸ್ನ ಫಿಕ್ಸ್ ಮಾಡಿಕೊಂಡ್ರೆ ಆಫ್ ಯುವರ್ ಸೆಲೆಕ್ಷನ್ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗುತ್ತೆ. ಫಸ್ಟ್, ಬ್ಲೂ ಜೀನ್ಸ್. ಮೋಸ್ಟ್ ಕಾಮನ್ ಆ್ಯಂಡ್ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಪೀಸಿಂದ ಸ್ಟಾರ್ಟ್ ಮಾಡೋಣ. ತುಂಬ ಜನ ಇದನ್ನು ಡಿಫಾಲ್ಟ್ ಅನ್ಕೊತಾರೆ, ಅಂದರೆ ಈ ಪ್ಯಾಂಟ್ಸ್ನ ಯಾವ ಟಾಪ್ ಜೊತೆ ಮ್ಯಾಚ್ ಮಾಡಿದ್ರೂ ವರ್ಕ್ ಆಗುತ್ತೆ ಅನ್ಕೊತಾರೆ. ಅದರಿಂದನೇ ಮೋಸ್ಟ್ ಔಟ್ಫಿಟ್ಸ್ ಲುಕ್ಸ್ ಆ್ಯಾವ್ರೇಜ್. ಎ ಗುಡ್ ಪೇರ್ ಆಫ್ ಜೀನ್ಸ್ ಈಸ್ ನಾಟ್ ಜಸ್ಟ್ ಎ ಕ್ಯಾಶುವಲ್ ಒನ್, ಇಟ್ ಈಸ್ ಯುವರ್ ಮೋಸ್ಟ್ ವರ್ಸಟೈಲ್ ಒನ್. ನೀವು ಜೀನ್ಸ್ನ ಟೀ ಶರ್ಟ್ ಜೊತೆ ಮ್ಯಾಚ್ ಮಾಡಿದ್ರೂ ವರ್ಕ್ ಆಗುತ್ತೆ ಆ್ಯಂಡ್ ಶರ್ಟ್ ಜೊತೆ ಮ್ಯಾಚ್ ಮಾಡಿದ್ರೂ ವರ್ಕ್ ಆಗುತ್ತೆ. ಯಾಕಂದರೆ ಜೀನ್ಸ್ ಅನ್ನೋದು ಮಧ್ಯದಲ್ಲಿರುತ್ತೆ, ನಾಟ್ ಟು ಫಾರ್ಮಲ್, ನಾಟ್ ಟು ರಿಲ್ಯಾಕ್ಸ್ಡ್. ಬಟ್ ಫಿಟ್ ಈಸ್ ವೆರಿ ಇಂಪಾರ್ಟೆಂಟ್. ಟೂ ಲೂಸ್ ಇದ್ರೂ ಚೆನ್ನಾಗಿರಲ್ಲ, ಟೂ ಟೈಟ್ ಇದ್ರೂ ಚೆನ್ನಾಗಿರಲ್ಲ. ಯಾವಾಗ ನಿಮ್ಮ ಪ್ಯಾಂಟ್ ನಿಮಗೆ ಕರೆಕ್ಟಾಗಿ ಫಿಟ್ ಆಗುತ್ತೋ ನೀವು ಆಟೋಮೆಟಿಕ್ಲಿ ಸ್ಟೈಲಿಶಾಗಿ ಕಾಣಿಸ್ತೀರಾ. ಸೆಕೆಂಡ್, ಬ್ಲ್ಯಾಕ್ ಪ್ಯಾಂಟ್ಸ್. ನನ್ನ ಮತ್ತು ನಿಮ್ಮೆಲ್ಲರ ಫೇವ್ರೇಟ್ ಪ್ಯಾಂಟ್ಸ್. ಬ್ಲ್ಯಾಕ್ ನಿಮ್ಮ ಔಟ್ಫಿಟ್ಗಿರೋ ಎನರ್ಜಿನೇ ಚೇಂಜ್ ಮಾಡಿಬಿಡುತ್ತೆ, ನಿಮ್ಮ ಔಟ್ಫಿಟ್ಗೆ ಡೆಪ್ತ್ ಮತ್ತು ಕಂಟ್ರೋಲ್ನ ಆ್ಯಡ್ ಮಾಡುತ್ತೆ ಆ್ಯಂಡ್ ನೀವು ಇನ್ಸ್ಟ್ಯಾಂಟ್ಲಿ ಶಾರ್ಪಾಗಿ ಕಾಣಿಸ್ತೀರಾ. ನಿಮ್ಮ ಟಾಪ್ ಎಷ್ಟೇ ಸಿಂಪಲ್ ಆಗಿದ್ರೂ ನೀವು ಅದನ್ನು ಬ್ಲ್ಯಾಕ್ ಪ್ಯಾಂಟ್ ಜೊತೆ ಪೇರ್ ಮಾಡಿದ್ರೆ ನೀವು ಇಂಟೆನ್ಷನಲ್ ಆಗಿ ಕಾಣಿಸ್ತೀರಾ. ಆದರೆ ತುಂಬ ಜನ ಇಲ್ಲೇ ತಪ್ಪು ಮಾಡೋದು, ಬ್ಲ್ಯಾಕ್ ಮೇಲೆ ಸ್ವಲ್ಪ ಡಸ್ಟ್ ಬಿದ್ದರೂ ಅವ್ರ ಕಲರ್ ಫೇಡ್ ಆದರೂ ನಿಮ್ಮ ಫಿಟ್ ಕರೆಕ್ಟಾಗಿಲ್ಲ ಅಂದರೂ ನಿಮ್ಮ ಲುಕ್ ಕಂಪ್ಲೀಟಾಗಿ ಸ್ಪಾಯ್ಲ್ ಆಗುತ್ತೆ. ಅದರಿಂದ ನೀವು ಬ್ಲ್ಯಾಕ್ ಹಾಕೋತಿದ್ರೆ ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಥರ್ಡ್, ಚಿನೋಸ್. ಈಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೆ ತುಂಬ ಕ್ಯಾಶುಯಲ್ ಆಗಿ ಕಾಣಿಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ, ಹಂಗನ್ಬಿಟ್ಟು ತುಂಬ ಫಾರ್ಮಲ್ ಆಗಿ ಕಾಣಿಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ಅಂತ. ದಟ್ಸ್ ವೇರ್ ಚಿನೋಸ್ ಕಮ್ಸ್ ಇನ್. ಚಿನೋಸ್ ನಿಮ್ಮ ಅಪ್ಗ್ರೇಡ್ ಪೀಸ್, ನಿಮ್ಮ ಔಟ್ಫಿಟ್ನ ಬೇಸಿಕ್ಕಿಂದ ಎಲಿವೇಟೆಡ್ಗೆ ತೊಗೊಂಡೋಗುತ್ತೆ. ಚಿನೋಸ್ದು ಸ್ಪೆಷಾಲಿಟಿ ಏನಂದರೆ ದೇ ಡೋಂಟ್ ಟ್ರೈ ಟು ಆಡ್. ನೀವು ಟಿ ಶರ್ಟ್ ಜೊತೆ ಪೇರ್ ಮಾಡಿದ್ರು ಕ್ಲೀನಾಗಿ ಕಾಣಿಸ್ತೀರಾ, ಆರ್ ಶರ್ಟ್ ಜೊತೆ ಪೇರ್ ಮಾಡಿದ್ರೆ ಶಾರ್ಪಾಗಿ ಕಾಣಿಸ್ತೀರಾ. ಚಿನೋಸಲ್ಲಿ ಕಲರ್ಸ್ ಯೂಜ್ ರೋಲ್ ಪ್ಲೇ ಮಾಡುತ್ತೆ. ಬೀಚ್ ನಿಮಗೆ ಫ್ರೆಶ್ ಲುಕ್ ಕೊಡುತ್ತೆ ಆ್ಯಂಡ್ ನೇವಿ ಬ್ಲೂ ನಿಮಗೆ ಸ್ಟ್ರಕ್ಚರಾಗಿ ಕಾಣಿಸೋ ಥರ ಮಾಡುತ್ತೆ. ಫೋರ್ತ್, ಕಾರ್ಗೋಸ್. ಈಗ ನಾವು ಮಾಡರ್ನ್ಗೆ ಶಿಫ್ಟ್ ಆಗೋಣ. ಕಾರ್ಗೋಸ್ ಅಂದರೆ ಜಸ್ಟ್ ಪ್ಯಾಂಟ್ಸ್ ತುಂಬ ಪಾಕೆಟ್ಸ್ ಅಷ್ಟೇ ಅಲ್ಲ, ದೇ ಆರ್ ಅಬೌಟ್ ಪ್ರೆಸೆನ್ಸ್. ನೀವು ಕಾರ್ಗೋಸ್ ಹಾಕೊಂಡಾಗ ನಿಮ್ಮ ಔಟ್ಫಿಟ್ ಇಮಿಡಿಯೇಟ್ಲಿ ಸ್ಟೈಲಿಶ್, ಲೇಯರ್ಡ್ ಆ್ಯಂಡ್ ಡೈನಾಮಿಕ್ ಆಗಿ ಕಾಣಿಸುತ್ತೆ, ಎಸ್ಪೆಷಲಿ ನೀವು ಓವರ್ ಸೈಜ್ ಟಿ ಶರ್ಟ್ ಜೊತೆ ಪೇರ್ ಮಾಡಿದಾಗ. ಕಾರ್ಗೋಸ್ ಇಸ್ ಫಾರ್ ಸ್ಟ್ರೀಟ್ ವೇರ್, ನೀವು ಕಾನ್ಫಿಡೆಂಟಾಗಿ ಕಾಣಿಸ್ತೀರಾ. ಆದರೆ ಕಾರ್ಗೋಸ್ಗೆ ಕಂಟ್ರೋಲ್ ಇರಬೇಕು. ಕಾರ್ಗೋಸ್ ತುಂಬ ಬಲ್ಕಿ ಆಗಿರೋದ್ರಿಂದ ನೀವು ನಿಮ್ಮ ಶೇಪ್ನ ಕಳ್ಕೊತೀರಾ. ಅದರಿಂದ ನೀವು ಕರೆಕ್ಟಾಗಿ ಸ್ಟೈಲ್ ಮಾಡಿಲ್ಲ ಅಂದರೆ ನೀವು ಮೆಸ್ಸಿಯಾಗಿ ಕಾಣಿಸ್ತೀರಾ. ಆದರೆ ಕೀ ಏನಂದರೆ ನೀವು ನಿಮ್ಮ ಸ್ಟ್ರಕ್ಚರ್ನ ಬಿಟ್ಕೊಡ್ಬಾರ್ದು. ಫಿಫ್ತ್, ಫಾರ್ಮಲ್ ಟ್ರೌಸರ್ಸ್. ಇದು ನಿಮ್ಮ ಹತ್ರ ಇರಲೇಬೇಕು, ನಿಮ್ಗಿಷ್ಟನೋ ಇಲ್ವೋ ಆದರೂ ಇದು ನಿಮ್ಮ ಹತ್ರ ಇರಲೇಬೇಕು. ಲೈಫಲ್ಲಿ ಕೆಲವೊಂದಷ್ಟು ಮೂಮೆಂಟ್ಸ್ ಬರುತ್ತೆ, ಅಲ್ಲಿ ನೀವು ಮಾತಾಡೋಕ್ಕೆ ಮುಂಚೆ ನಿಮ್ಮ ಔಟ್ಫಿಟ್ ನಿಮ್ಮ ಬಗ್ಗೆ ಮಾತಾಡಿರಬೇಕು. ಟ್ರೌಸರ್ಸ್ ಹಾಕೋದ್ರಿಂದ ನಿಮಗೆ ರೆಸ್ಪೆಕ್ಟ್ ಸಿಗುತ್ತೆ ಆ್ಯಂಡ್ ನೀವು ಸ್ಟ್ರಕ್ಚರ್ಡ್ ಆ್ಯಂಡ್ ಡಿಸಿಪ್ಲಿನಾಗಿ ಕಾಣಿಸ್ತೀರಾ. ನೀವು ಟ್ರೌಸರ್ಸ್ ಹಾಕಿದಾಗ ಈವನ್ ಸಿಂಪಲ್ ಶರ್ಟ್ ಇದ್ದರೂ ಅದು ಎಲಿವೇಟ್ ಆಗುತ್ತೆ. ಆದರೆ ಫಿಟ್ ಕರೆಕ್ಟಾಗಿಲ್ಲ ಅಂದರೆ ಎಲ್ಲ ಹಾಳಾಗೋಗುತ್ತೆ. ನೀವು ಟ್ರೌಸರ್ಸ್ ಪರ್ಚೇಸ್ ಮಾಡ್ತಿದ್ರೆ ಜಸ್ಟ್ ಪ್ಯಾಂಟ್ಸ್ನ ಪರ್ಚೇಸ್ ಮಾಡ್ತಾ ಇಲ್ಲ, ನೀವು ನಿಮ್ಮನ್ನ ಈ ವರ್ಡ್ಗೆ ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅಂದ್ಕೊತಿದ್ದೀರೋ ಅದನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ. ಸಿಕ್ಸ್ತ್, ಶಾರ್ಟ್ಸ್. ಫೈನಲಿ ಸಮಥಿಂಗ್ ಸಿಂಪಲ್. ತುಂಬ ಇಗ್ನೋರ್ ಮಾಡ್ತೀರಾ, ಆದರೆ ತುಂಬ ಜನ ಇದನ್ನ ಜಸ್ಟ್ ಕ್ಯಾಶುಯಲ್ ಆಗಿ ತಗೋತೀರಾ, ಲೈಕ್ ಇದು ಮ್ಯಾಟ್ರೇ ಅಲ್ಲ ಅನ್ನೋ ಹಾಗೆ. ಬಟ್ ರಿಲ್ಯಾಕ್ಸ್ ಫಿಟ್ಗೂ ಅದರದ್ದೇ ಆದ ಲುಕ್ ಇರುತ್ತೆ. ಶಾರ್ಟ್ಸಲ್ಲಿ ಲೆಂತ್ ಮತ್ತು ಫಿಟ್ ತುಂಬ ಇಂಪಾರ್ಟೆಂಟ್. ಇದೆರಡು ಕರೆಕ್ಟ್ ಆಗಿದ್ರೆ ನಿಮ್ಮ ಶಾರ್ಟ್ಸ್ ಕಂಫರ್ಟ್ ಆಗಿರುತ್ತೆ ವಿತೌಟ್ ಲೂಸಿಂಗ್ ಯುವರ್ ಸ್ಟೈಲ್. ನಾನಿಲ್ಲಿ ನಿಮ್ಗೇನು ಹೇಳಬೇಕು ಅಂತ ಇದ್ದೆ ಅಂದರೆ ನಿಮಗೆ 20 ಡಿಫ್ರೆಂಟ್ ಪ್ಯಾಂಟ್ಸ್ ಅವಶ್ಯಕತೆ ಇಲ್ಲ, ನಿಮ್ಗೇನು ಬೇಕೋ ಅದು ನಿಮ್ಮ ಹತ್ರ ಇದ್ದರೆ ಸಾಕು. ಬಿಕಾಸ್ ಫ್ಯಾಷನ್ ಅನ್ನೋದು ತುಂಬ ಬಟ್ಟೆಗಳಿರೋದಲ್ಲ,
ನಿಮ್ಗೆ ಏನು ಬೇಕೋ ಅದನ್ನು ನೀವು ಕರೆಕ್ಟಾಗಿ ಚೂಸ್ ಮಾಡ್ಕೊಳ್ಳೋದು. ನಿಮ್ಮ ಫೌಂಡೇಶನ್ ಕರೆಕ್ಟ್ ಆಗಿದ್ರೆ ಮಿಕ್ಕಿದ್ದೆಲ್ಲ ನಿಮ್ಗೆ ಈಸಿ ಆಗಿಬಿಡುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಈ ಪ್ಯಾಂಟ್ಸ್ನ ಟೀ ಶರ್ಟ್ ಜೊತೆ ಮತ್ತು ಶರ್ಟ್ ಜೊತೆ ಹೇಗೆ ಪೇರ್ ಮಾಡೋದು ಅಂತ ಹೇಳ್ತೀನಿ. ಸೊ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೆಂಟಲ್ಮೆನ್. ಸಿ ಯು ಇನ್ ದ ನೆಕ್ಸ್ಟ್ ಒನ್.